ಎಲ್ಲಿಗೋದ್ಲು ಮಂಜಿ? ಕಾಣಿಸ್ತಾ ಇಲ್ವಲ್ಲ. ಏ ಮಂಜಿ, ಮಂಜಿ, ಮಂಜಿ ಬಾರ ಇಲ್ಲಿ. ಏನತ್ತೆ ಕದ್ದಿದ್ದು? ಏನ್ ಮಾಡ್ತಿದ್ದೆ ಒಳಗೆ? ಅದೇ ಅಡಿಗೆ ಮನೆಗೆ ಒಂದಿಷ್ಟು ಎಲ್ಲ ಗಲೀಜಾಗೈತೆ, ತೊಳೆದ್ ಬಿಡು ಅಂತನ ಆ ಶ್ರೀದೇವಿ ಹೇಳಿದ್ಲು, ಅದಕ್ಕೆ ತೊಳಿತಾ ಇದ್ದೆ ಅತ್ತೆ. ಅವಳು ಹೇಳ್ದಂಗೆ ನೀನ್ ಯಾಕೆ ಕೇಳ್ತಾ ಇದ್ಯಾ? ಅವಳು ಹೇಳ್ದಂಗೆ ಕೇಳ್ಬೇಡ ಅಂತ ಹೇಳಿದ್ದೆ ತಾನೆ, ಮತ್ತೆ ಯಾಕೆ ತೊಳೆಯಕ್ ಹೋಗಿದ್ದೆ? ನೀನೇ ತೊಳಿ, ನನ್ನ ಕೈಯಲ್ಲಿ ತೊಳೆಯಕ್ ಬರಲ್ಲ ಅಂತ ಹೇಳ್ಬೇಕು ತಾನೆ. ಅಯ್ಯೋ ಅತ್ತೆ, ಆ ಥರ ಹೇಳಿದ್ಕೆ ಅಜ್ಜಿ ಬಂದು ಹೆಂಗ್ ಬೈದ್ರು ನೋಡಿದ್ರಲ್ಲ ನೆನ್ನೆ ದಿವಸ, ಅದಕ್ಕೆ ಯಾಕೆ ಅಂತ ಸುಮ್ಮನೆ ನಾನೇ ತೊಳಿತಾ ಇದ್ದೆ, ನಾನೇ ತೊಳಿತೀನಿ ಕೊಡು ಅಂತಾನ. ಅವಳು ಹಂಗೋನು ತೊಳಿತೀನಿ ಬಿಡು ಏನು ಬೇಡ ಅಂತಂದ್ಲು. ಇಲ್ಲ ನಾನೇ ತೊಳಿತೀನಿ ಅಂತ ನಾನೇ ತೊಳಿತಾ ಇದ್ದೀನಿ. ನೀವು ನೋಡಿದ್ರೆ ಹಂಗೆ ಹೇಳ್ತೀರಾ, ಅಜ್ಜಿ ನೋಡಿದ್ರೆ ಹೆಂಗೆ ಬೈದ್ರು, ಯಾಕೆ ಬೇಕು ಅಂತ ನಾನೇ ಸುಮ್ಮನಾದೆ. ಅಯ್ಯೋ ದೇವ್ರಿ, ಅಯ್ಯೋ ಮಂಕಿ, ಅಲ್ಲ ನೀನು ಎಷ್ಟು ಧೈರ್ಯವಂತೆ ಅಂತ ಹೇಳಿ ನೀನು ಮದುವೆ ಮಾಡ್ಕೊಂಬಂದೆ ನಮ್ಮ ಸುಂದ್ರನ್ಗೆ, ಅಂಥದ್ರಾಗೆ ಬಂದು ಒಂದು ವಾರಕ್ಕೇನೆ ಅವಳಿಗೆ ಎದ್ರಕೊಂಡು ಅವಳು ಹೇಳ್ದಂಗೆ ಕೇಳ್ತಾ ಇದ್ಯಾ? ಅಯ್ಯೋ ನಿನ್ನ ದಡ್ಡಿ. ಬಾ ಹೊಲ್ತಕ್ಕೆ ಹೋಗೋಣ, ಬಾ ಇಲ್ಲಿ, ಅಲ್ಲಿ ನಿನಗೆಲ್ಲ ಹೇಳ್ತೀನಿ ಹೆಂಗಿರ್ಬೇಕು ಅಂತಾನೆ. ಬಾ ಹೋಗೋಣ. ನಮ್ಮ ಹೊಲ ನೋಡಿಲ್ಲ ಅಲ್ವಾ ನೀನು? ಹೆಂಗೂ ಅಡಿಕೆ ತೋಟ ತೆಂಗಿನ ತೋಟ ಎಲ್ಲ ನೋಡ್ಕೊಂಡು ಬರೋಣ ಬಾ. ನೆಲ ಹತ್ತಿ ಇನ್ನೊಂದು ಇಷ್ಟಿತ್ತು, ಒರ್ಸ್ ಬರ್ಬೇಕಾಗಿತ್ತು. ಅಯ್ಯೋ ಅವಳು ಅದನ್ನ ಅವಳು ಒರ್ಸ್ಕೊಂತಾಳೆ, ಬಾ ನೀನು ಸುಮ್ಮನೆ. ಕೇಳಿರೆ ಅತ್ತೆ ಹೊಲ್ತಕ್ಕೆ ಕರ್ಕೊಂಡು ಹೋಯ್ತು, ಅದಕ್ಕೆ ಹೋದೆ ಅಂತ ಹೇಳು ಅಷ್ಟೇನೆ, ನಾನೆಲ್ಲ ಹೇಳ್ತೀನಿ ಬಾ. ಆ ಅಜ್ಜಿ ಮಾತು ಕೇಳಬೇಡ. ಆ ಮುತ್ತಿ ಇವತ್ತು ಇರ್ತಾಳೆ, ಇನ್ನೇನು ತಿಂಗಳಿಗೆ ಇರ್ತಾಳೋ ಇಲ್ವೋ ಯಾರಿಗೆ ಗೊತ್ತು. ಈಗಲಾಗ್ಲ ಹೋಗೋ ಹಂಗೈತದು. ಆ ಮುತ್ತಿ ಬೈತು ಅಂತಾನೆ ನೀನು ಎದ್ರಕೊಂಡು ಆ ಶ್ರೀದೇವಿ ಮಾತು ಕೇಳ್ಕೊಂಡು ನೆಲ ಒರೆಸ್ತಾ ಇದ್ಯಾ? ಬಾರಿ ಸುಮ್ಮನೆ ಬಾ. ಅತ್ತೆ ಮತ್ತೆ ಏನಾದರೂ ಅಜ್ಜಿ ಬೈದ್ರೆ ಅವಳು ಯಾಕೆ ಬೈತಾಳೆ? ಬಾ ಸುಮ್ಮನೆ, ಈ ಮನೆಗೆ ನಾನು ಅತ್ತೆ. ನೋಡಮ್ಮ ನೋಡು, ಇಲ್ಲಿರೋದೆಲ್ಲ ನಮ್ದೇವಲ್ಲ, ಆ ತೆಂಗಿನ ತೋಟ ಅಡಿಕೆ ಗಿಡ ಎಲ್ಲ ನಮ್ದೇನೆ. ಹೌದಾತೆ? ಎಷ್ಟು ಎಕರೆ ಐತೆ ನಿಮ್ದು ತೆಂಗಿನ ತೋಟ ಅಡಿಕೆ ತೋಟ ಎಲ್ಲನ? 10 ಎಕರೆ ಐತೆ, ಅದ್ರ 3-4 ಎಕರೆ ಅಡಿಕೆ ತೋಟ, 2-3 ಎಕರೆ ತೆಂಗಿನ ತೋಟ, ಇನ್ನು ಮಿಕ್ಕಿರೋದು ಖಾಲಿ ಜಮೀನು ಐತೆ. ಅದ್ರಾಗೆ ಹತ್ತಿ ಕಡಲೆಕಾಯಿ ಅದು ಇದು ಬೆಳಿತೀವಿ. ನಮ್ಗೇನು ತೊಂದರೆ ಏನಿಲ್ಲ, ಯಾವುದೇ ತೊಂದರೆ ಇಲ್ಲ. ನಿಮ್ಮ ತವ್ರ ಮನೆ ಇದ್ದಂಗೆ ಏನಿಲ್ಲ, ನಾವೇನು ಕೂಲಿ ಮಾಡ್ಬೇಕನ್ನಂಗಿಲ್ಲ, ಹೊಲ್ದಾಗೆ ಕೆಲಸ ಮಾಡ್ಬೇಕು ಅನ್ನಂಗೂ ಇಲ್ಲ. ಎಲ್ಲ ಕೆಲಸ ಆಳುಗಳೇ ಮಾಡ್ತಾರೆ, ನಿಮ್ಗೆ ಯಾವ ತೊಂದರೆನೂ ಇಲ್ಲ. ಹೌದಾತೆ? ಹೆಂಗೋ ಬಿಡಿ, ದೇವರು ಚೆನ್ನಾಗಿಟ್ಟಿದ್ದಾನಲ್ಲ. ನಾನು ಒಳ್ಳೆ ಮನೆ ಸೊಸೆ ಆಗಿನೇ ಬಂದೆ. ಹೆಂಗೋ ನೀನು ಬಂದಿದ್ದಲ್ಲ, ನಾನು ಕರ್ಕೊಂಬಂದಿದ್ದು. ನಾನು ನಿನ್ನ ಒಪ್ಪಿ ನೀನೇ ಈ ಮನೆಗೆ, ನಮ್ಮ ಮನೆಗೆ ಸೊಸೆ ಆಗಕ್ಕೆ ಸೂಕ್ತ ಅಂತ ನಾ ಕರ್ಕೊಂಬಂದಿದ್ದು. ನೋಡ್ದ, ನಿಮ್ಮ ಅಮ್ಮಯ್ಯ ಕೂಲಿ ಮಾಡಿ ಸಾಕಿರೋದು ನಿನ್ನ. ನಿನ್ನನ್ನು ಓದೋಕ್ಕೆ ಕಳಿಸಿಲ್ಲ, ಯಾಕೆಂದ್ರೆ ನಿಮ್ಮ ಅಮ್ಮಯ್ಯಗೆ ಬಡತನ, ನಿಮ್ಮಪ್ಪ ಇಲ್ಲ. ನಿಮ್ದು ಅಡಿಕೆ ತೋಟ ಇಲ್ಲ, ತೆಂಗಿನ ತೋಟ ಇಲ್ಲ, ಹೊಲ ಇಲ್ಲ, ಏನೂ ಇಲ್ಲ. ಆದ್ರೂ ನಿನ್ನೆ ಮದುವೆ ಮಾಡ್ಕೊಂಬಂದೆ ನಮ್ಮ ಸುಂದ್ರನ್ಗೆ. ಯಾಕೆ ಹೇಳು? ನಿಮ್ ದೊಡ್ಡತನ ಅತ್ತೆ. ಅದು ಒಂದ್ ಕಾರಣನೇ. ಬಾ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಸರಿ ಅತ್ತೆ ನಡೀರಿ. ಇನ್ನು ಎಲ್ಲೈತೆ ನಿಮ್ದು ಹೊಲ? ಐತಲ್ಲ, ಸುತ್ತ 10 ಎಕರೆ ನಮ್ದೇನೆ, ಯಾರು ಕಾಲಿಕ್ಕಂಗಿಲ್ಲ. ಎಲ್ಲನ ತಂತಿ ಬೆಲೆ ಮಾಡ್ಬಿಟ್ಟಿದೀವಿ, ಯಾವ ದನ ಕರುಗಳು ಯಾತ್ರಾವು ಬರ್ದಂಗೆ. ಇಷ್ಟೊಂದೈತತ್ತೆ ನಿಮ್ದು ಹೊಲ? ನಮ್ದಾಗೆ ನಮ್ದು 1 ಎಕರೆನೂ ಇಲ್ಲ ಗೊತ್ತಾ? ಅಲ್ಲ, ನಮ್ ತೋಟ ಹೊಲ ಗದ್ದೆನೆ ನೋಡಿನೇ ಹಿಂಗಂತ ಇದೆಯಾ ನೀನು? ನಮ್ ತವ್ರ ಮನೆದ್ ನೋಡ್ಬೇಕು ನೀನು. ನನ್ ತವ್ರ ಮನೆಗೆ ಇದಕ್ಕಿನ್ನ 2ರಷ್ಟು ಆಸ್ತಿ ಐತೆ. ಹೌದಾತ್ತೆ? ನಿಮ್ ತವ್ರ ಮನೆಯವ್ರು ಅಷ್ಟು ಶ್ರೀಮಂತರ? ನಮ್ಮ ಅಣ್ಣಯ್ಯ ಸಾವುಕಾರ ಸಿದ್ದಪ್ಪ ಅಂದ್ರೆ ಏನಂತ ಕಂಡಿದ್ಯಾ? ಸುತ್ತ 10 ಹಳ್ಳಿಗೆ ಫೇಮಸ್ಸು. ಹೌದಾತ್ತೆ? ಒಂದ್ಸಲ ನಾವು ಹೋಗ್ಬರೋಣತ್ತೆ ನಿಮ್ ತವ್ರ ಮನೆಗೆ. ಆಯ್ತು, ಕರ್ಕೊಂಡು ಹೋಗ್ತೀನಿ. ಏನು ಚಿಂತೆ ಮಾಡಬೇಡ. ಆದ್ರೆ ನೀನು ನಾನು ಹೇಳ್ದಂಗೆ ಕೇಳಬೇಕು. ಆಯ್ತತ್ತೆ, ಕೇಳ್ತೀನಿ, ನಡೀರಿ. ಇನ್ನು ಎಲ್ಲೆಲ್ಲೈತೆ ತೋಟ ನೋಡೋಣ. ಬಾರೇ ಬಾ ಮಂಜಿ, ಈ ಅಡಿಕೆ ತೋಟ ಎಲ್ಲ ನಮ್ದೇನೆ, ಬಾ. ಹೌದಾತೆ? ಅಡಿಕೆ ಚೆನ್ನಾಗಿ ಬಿಟ್ಟಿದೆ, ಮರಗಳು ಅಡಿಕೆ ಮರ ಚೆನ್ನಾಗಿದಾವಪ್ಪ. ಒಳ್ಳೆ ಫಸಲು ಅಲ್ವಾ? ಒಳ್ಳೆ ದುಡ್ಡು. ನಮಗೆ ವರ್ಷಕ್ಕೆ ಇದರಿಂದನೇ ಲಕ್ಷ ಬರುತ್ತೆ ಕಣೆ. ತೆಂಗಿನಕಾಯಿ, ಅಡಿಕೆ ಗಿಡ, ಆಮೇಲೆ ರಾಗಿ, ಕಡಲೆಕಾಯಿ ಮಸ್ತಾಗಿ ಹಾಕ್ತಿವಿ. ತರಕಾರಿನೂ ಹಾಕಿದೀವಿ, ಅಲ್ಲಿ ಎಲ್ಲ ಐತೆ. ನಾವೇನು ಇನ್ನೊಬ್ರ ತಕ್ಕ ಹೋಗಂಗೆ ಇಲ್ಲ. ನಮ್ಮಲ್ದಕ್ಕೇನೆ ನಮ್ಮೂರಿನ ಜನ ಕೂಲಿ ಕೇಳ್ಕೊಂಡು ಬರ್ತಾರೆ. ಜಯಕಯ್ಯ ಕೂಲಿ ಕರ್ಕೊಳಕ್ಕ, ಜಯಕಯ್ಯ ಕೂಲಿ ಕರ್ಕೊಳಕ್ಕ ಅಂತಾರೆ. ಹೌದಾತೆ? ಹೆಂಗೋ ಈ ಊರಾಗೆ ನೀವೇ ದೊಡ್ಡ ಸಾಹುಕಾರರು ಅಲ್ವಾ? ಮತ್ತೆ ನಾವೇ ದೊಡ್ಡ ಸಾಹುಕಾರ ಈ ಊರಾಗೆ. ಇನ್ಯಾರು ಇಲ್ಲ. ಇಷ್ಟು ಈ ಊರಿಗೆ ದೊಡ್ಡ ಸಾಹುಕಾರರು ಅಂತಾನೆ ಮತ್ತೀಗ ನನಗೆ ಈ ಮನೆಗೆ ಮದುವೆ ಮಾಡ್ಕೊಟ್ಟಿದ್ದು. ಇಲ್ದಿದ್ರೆ ನಮ್ಮ ಮನೆಗೆ ನಮ್ಮಪ್ಪ ಕೊಡ್ತಾನೆ ಇರ್ಲಿಲ್ಲ. ಎಷ್ಟು ಚೆನ್ನಾಗೈತೆ ಅತ್ತೆ. ನಾನು ನಿಮ್ಮ ಹೊಲ ಇಷ್ಟೆಲ್ಲ ಐತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಇಷ್ಟೆಲ್ಲ ಆಸ್ತಿ ಇದ್ರು ನೀವು ನನ್ನೇ ಮದುವೆ ಮಾಡ್ಕೊಂಡ್ರಿ ನೋಡಿ. ನನಗಂತೂ ಇವಾಗ ತುಂಬಾ ಖುಷಿ ಆಗ್ತಿದೆ ಅತ್ತೆ. ನಾನು ಸಾಯತಕನ ಖುಷಿಯಾಗಿರ್ಬೋದು, ಕೂಲಿ ಪಾಲಿ ಹೋಗ್ದಂಗೆ. ಹೆಂಗೋ ಮನೇಲೇನೆ ಕೆಲಸ ಮಾಡ್ಕೊಂಡು ಹೊಲ ನೋಡ್ಕೊಂಡು ನಾನು ನಮ್ಮ ಯಜಮಾನ್ರು ಆರಾಮಾಗಿರ್ಬೋದಲ್ವಾ ಅತ್ತೆ? ಆರಾಮಾಗಿರ್ಬೋದಮ್ಮ, ಇರ್ಬೋದು. ಆದ್ರೆ ಇದು ನಿಮಗ್ ಬರ್ಬೇಕಲ್ಲ. ಅಂದ್ರೆ ಏನತ್ತೆ? ಏನ್ ನಿಮ್ಮ ಮಾತಿನ ಅರ್ಥ? ನಮಗ್ ಬರಲ್ವಾ? ಅಲ್ಲ, ಈಗ ಇಬ್ರು ಅಣ್ಣ ತಮ್ಮಗಳ ಮೇಲೆ ಅರ್ಧ ಭಾಗ ಬಂದೇ ಬರುತ್ತೆ. ಬೇರೆ ಹೋಗ್ಬೇಕಾದ್ರೆ ಇವಾಗ ಬರ್ದಿದ್ರು ಯಾಕೆ?
ಯಾಕೆ ಅಂದ್ರೆ ಎಲ್ಲನ ನನ್ನ ಗಂಡ ನಿನ್ನೆಲ್ಲ ನಮ್ಮ ಸುಂದ್ರ ಪೆದ್ದ ಅಂತ ಹೇಳಿ ಅವ್ನಿಗೇನು ಕೊಡಬಾರ್ದು ಅಂತ ತಿಳ್ಕೊಂಬಿಟ್ಟವಳೆ. ಆ ಶ್ರೀದೇವಿ ಏನು ಕೊಡ್ದಂಗೆ ಮಾಡಬೇಕು ಅಂತನ ಏನೇನೋ ಕಿತಾಪತಿ ಮಾಡ್ತಾ ಇದ್ದಾಳೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇಡೀ ಆಸ್ತಿ ಎಲ್ಲನ ನಿಮಗೆ ಬರಬೇಕು ಅಂತಂದ್ರೆ ನಾನು ಹೇಳ್ದಂಗೆ ಕೇಳಬೇಕು. ಆ ಶ್ರೀದೇವಿ ಹೇಳ್ದಂಗೆ ಕೇಳಬೇಡ ನೀನು. ನಾನು ನಿನ್ನೇನು ಕೇಳಿ ಕರ್ಕೊಂಬಂದಿರೋದು ಅದೇ ಆ ಶ್ರೀದೇವಿಗೆ ಬುದ್ಧಿ ಕಲ್ಸಕ್ಕೆ ಅಂತನ ಅಲ್ವಾ ಅತ್ತೆ? ಅವಳು ನಿಮ್ಮ ಎದುರಿಗೆ ಮಾತಾಡ್ತಾಳೆ, ನಿಮ್ಮನ್ನ ಮನೆಯಿಂದ ಆಚೆಗೆ ಹಾಕಿದ್ಲು, ನಿಮ್ಮನ್ನು ಮಗಳೂ ನಿಮ್ಮ ಮಗಳೂ. ಅದಕ್ಕೆ ನೀವು ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ತಾನೆ ನಾನು ಕರ್ಕೊಂಬಂದಿದ್ದು. ನನಗೆ ಚೆನ್ನಾಗಿ ನೆನಪೈತೆ ಅತ್ತೆ, ನೀವು ಹೇಳಿದ್ದೆಲ್ಲನ ನಾನು ಮರ್ತಿಲ್ಲ. ನೀನ್ ಮರ್ತರು ನಾನು ಮರೆಯಕ್ ಬಿಡಲ್ಲಮ್ಮ, ಮರಿಲೂಬಾರ್ದು ನೀನು. ನಾನು ನಿನ್ ಮದ್ವೆ ಮಾಡ್ಕೊಂಬಂದಿರೋದು, ನಿನ್ಗೇನು ಮದ್ವೆ ಮಾಡ್ಕೊಂಡ್ ಬರ್ತಾ ಇದೀನಿ ಅಂತ ನಿನ್ ಮೊದ್ಲೇ ಹೇಳಿದೀನಿ. ಆ ಮುದುಕಿ ಬೈದ್ಲು, ಆಮೇಲೆ ನಮ್ಮ ಮಗ ರವಿ ಬೈದ, ನನ್ನ ಗಂಡ ಬೈದ ಅಂತ ನೀನೇನ್ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಅವ್ರ ಹತ್ರ ಒಳ್ಳೆ ತರಾನೇ ಇರ್ಬೇಕು ನೀನು. ಆ ಶ್ರೀದೇವಿ ಪಾಲಿಗೆ ಮಾತ್ರ ನೀನು ಸಿಂಹ ತರ ಇರ್ಬೇಕು. ಸರಿ ಅತ್ತೆ, ಆದ್ರೆ ಏನು ಕೆಲಸ ಮಾಡ್ದಂಗಿದ್ರೆ ಸಿಟ್ಟು ಬಂದ್ರಲ್ವಾ ಎಂತವ್ರಿಗಾದ್ರೂ. ನನಗೆ ಈಗ ಹೊಸ್ದಾಗಿ ಬಂದಿದ್ದೀನಿ, ಎಲ್ಲರ ಹತ್ರನೂ ಬೈಸ್ಕೊಂಡ್ರೆ ಹೆಂಗೆ ಅಂತ ಭಯ ಆಗುತ್ತೆ. ಅಜ್ಜಿ ಬೈದಾಗಂತೂ ನನಗೆ ಕೈ ಕಾಲೇ ಆಡಲಿಲ್ಲ ಗೊತ್ತಾ. ಅವಾಗ ನಾಟಕ ಮಾಡು, ನನಗೆ ಕೈ ನೋವು ಕಾಲು ನೋವು ಅದಕ್ಕೆ ಮಾಡಲಿಲ್ಲ ಅಂತ ಹೇಳು ಅಷ್ಟೇನೆ. ನಾನು ಇನ್ನೂ ಹೊಸ್ದಾಗಿ ಬಂದಿದ್ದೀನಿ, ನನಗೆ ಇನ್ನೂ ಏನು ಮಾಡೋಕ್ಕೆ ಬರೋಲ್ಲ ಅಂತ ಹೇಳು ಅಷ್ಟೇ. ನೋಡು, ನೀನು ಒಳ್ಳೆಯವಳು ಆಗಿರ್ಬೇಕು, ಆ ಶ್ರೀದೇವಿ ಪಾಲಿಗೆ ಕೆಟ್ಟವಳು ಆಗ್ಬೇಕು. ಬರೀ ಅವಳಿಗೆ ಬುದ್ಧಿ ಕಲ್ಸಕ್ಕಲ್ಲ ನೀನು ಕರ್ಕೊಂಬಂದಿರೋದು. ಈ ಮನೆಯಿಂದ ಅವಳನ್ನ ಆಚೆಗೆ ಓಡಿಸ್ಬೇಕು. ಅವಳೇನಾದ್ರೂ ಈ ಮನೆಯಿಂದ ಆಚೆಗೆ ಹೋದ್ರೆ ಇಡೀ ಆಸ್ತಿ ಎಲ್ಲ ನಿಮಗೆ ಸೇರುತ್ತೆ. ಅವಳಿಗೆ ಮನೆ ಬಿಟ್ಟು ಹೋದ್ರೆ ಯೋಚನೆ ಮಾಡು, ನೀನು ಅವಾಗ ಇನ್ನು ಮಹಾರಾಣಿ ತರ ಇರ್ಬೋದು ಅವಾಗ. ನೀನು ಎದ್ರಕಂಡ್ರೆ ಆಗಲ್ಲ, ನೀನು ಧೈರ್ಯವಂತೆ ಅಂತಾನೆ. ಮತ್ತೀಗ ಅವತ್ತು ನೀನು ಟೌನ್ನಾಗಿ ಆ ಹುಡುಗನ ಕಪ್ಪಾಳ್ಕೊಡ್ದು ಸರಿಯಾಗಿ ಬುದ್ಧಿ ಕಲಿಸ್ತಿದ್ದಲ್ಲ, ಆ ಧೈರ್ಯ ನೋಡಿನೇ ನಿನ್ನ ನಮ್ಮ ಇವನಿಗೆ ಸುಂದ್ರನ್ಗೆ ಮದುವೆ ಮಾಡ್ಕೊಂಡು ಬಂದಿದ್ದು ನಾನು. ಆ ಧೈರ್ಯ ಯಾವಾಗಲೂ ಇರಬೇಕು ನಿನಗೆ. ಹೌದಾ ಅತ್ತೆ? ಸರಿ ಅತ್ತೆ, ಆಯಿತು. ನಾನು ಪ್ರಯತ್ನ ಪಟ್ಟು ಧೈರ್ಯವಾಗಿರ್ತೀನಿ. ಏನು ಮಾಡ್ತೀಯ, ಯಾರನ್ನ ಬೈದಾಗ ತಪ್ಪೇನು ಅಂತ ಅನ್ಸ್ಬಿಡುತ್ತೆ. ಅದಕ್ಕೆ ಮಾಯನ ಕೆಲಸ ಮಾಡೋಣ ಅಂತ ಅನ್ಸ್ಬಿಡುತ್ತೆ ಅತ್ತೆ. ಅಯ್ಯೋ ಅನ್ಸುತ್ತೆ, ನಾವೇ ತಲೆ ಕೆಡ್ಸ್ಕೊಂಬಕ್ ಹೋಗ್ಬಾರ್ದು. ನಾನು ನೋಡು ಮದುವೆಯಾಗಿ ಬಂದಾಗಿಂದ ನನಗೇನು ಅನ್ಸುತ್ತೋ ಅದನ್ನೇ ಮಾಡ್ತಾ ಇದ್ದೀನಿ. ನಮ್ಮ ಅತ್ತೆ ಎಷ್ಟೇ ಬೈದ್ರು ಅಷ್ಟೇ, ಎಷ್ಟೇ ಎಗರಾಡಿರೋ ಅಷ್ಟೇ, ನಾನೇನು ತಲೆ ಕೆಡ್ಸ್ಕೊಂಬಲ್ಲ. ನಿನ್ನ ಪರವಾಗಿ ನಾನಿದ್ದೀನಿ, ನೀನು ಯಾಕೆ ಯೋಚನೆ ಮಾಡ್ತೀಯ? ಅಂಥದ್ದೇನಾದ್ರೂ ಆದರೆ ತಲೆ ಹೋಗೋಂಥದ್ದು ನಾನೆಲ್ಲ ನಿನಗೆ ಬೆನ್ನಿಗೆ ನಿಲ್ತೀನಿ. ನೀನೇನು ಎದ್ರಕಂಬಕ್ ಹೋಗ್ಬೇಡ, ಧೈರ್ಯವಾಗಿರು. ಸರಿ ಅತ್ತೆ, ಆಯಿತು. ನೀವಿಷ್ಟು ಧೈರ್ಯ ಕೊಟ್ರಲ್ಲ ಸಾಕು. ಅವಳೇನನ್ನ ದೂಸರ ಮಾತಾಡಿದ್ರೆ ನನ್ನ ಹತ್ರ ಹೇಳ್ತೀನಿ. ನಮ್ಮನ್ನ ಹೆಂಗೆ ಅವಳು ಮನೆ ಬಿಟ್ಟು ಕಳಿಸಿದ್ಲು, ನನ್ನ ಮಗಳೂ ನನ್ನೂ ಹಂಗೆ ಅವಳು ತವ್ರ ಮನೆ ಸೇರ್ಬೇಕು, ಆ ಥರ ಮಾಡಬೇಕು, ಆ ಥರ ನಡ್ಕೋಬೇಕು ನೀನು. ನಾನು ಎಲ್ಲನೂ ನಾನೇ ಹೇಳ್ಕೊಡ್ಬೇಕು ಅಂದರೆ ಆಗಲ್ಲ. ನೀನು ಬುದ್ಧಿ ಉಪಯೋಗಿಸ್ಬೇಕು, ಏನು ಮಾಡಬೇಕು ಇವಳ ಮನೆಯಿಂದ ಆಚೆ ಕಳ್ಸಕ್ಕೆ ಅಂತಾನೆ. ಅವಳೊಬ್ಳು ತೊಲಗಿರೆ ಅವಾಗ ಆ ಮನೆಗೆ ನೀನೇ ಯಜಮಾನಿ. ನೀನೇನು ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ಏನು ಅನ್ಸುತ್ತ ನೀನು ಅದೆಲ್ಲ ಮಾಡು. ಒಟ್ಟಿನಲ್ಲಿ ಯಾರಿಗೂ ಅನುಮಾನ ಬರಬಾರ್ದು ಅಷ್ಟೇನೆ, ಹಂಗೆ ನಡ್ಕ ಸಾಕು. ಸರಿ ಅತ್ತೆ, ಆಯಿತು. ಇನ್ಮೇಲೆ ನೋಡಿ, ಇನ್ನು ಎಲ್ಲೆಲ್ಲೈತೆ ನಿಮ್ಮ ತೋಟ ಎಲ್ಲನ? ಇದೆಲ್ಲ ನಮ್ದೇನೆ, ಸುತ್ತಮುತ್ತ ಕಾಣೋದೆಲ್ಲ ನಮ್ದೇನೆ. ಬಾ ತೋರಿಸ್ತೀನಿ ಇನ್ನೂ ಏನೇನು ಬೆಳೆ ಹಾಕಿದೀವಿ ಅಂತಾನ. ನೀನು ನಮ್ಮ ಹೊಲ್ತಕ್ಕೆ ಬಂದೇ ಇಲ್ಲ ಅಲ್ವಾ ಮದುವೆ ಆದಾಗಿಂದನ, ಅದಕ್ಕೆ ಇವತ್ತು ನೋಡ್ಲಿ ಅಂತ ಕರ್ಕೊಂಬಂದೆ. ಸರಿ ಅತ್ತೆ, ಹೆಂಗೋ ಹೊಲ್ತಕ್ಕೆ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಇಷ್ಟು ದಿನ ಮನೆಗಿದ್ದು ಇದ್ದು ಒಂಥರ ಅನ್ಸುತ್ತೋ, ಇಲ್ಲಿ ಬಂದಾಗ ಒಂಥರ ಏನೋ ಮನಸ್ಸಿಗೆ ಸಮಾಧಾನ ಆಯ್ತು. ನಾನು ಹೇಳಿದ ಕೆಲಸ ಮಾಡಿದ್ರೆ ನಿನ್ಗೆ ಇನ್ನೂ ಸಮಾಧಾನ ಆಗುತ್ತೆ ಕಣೆ. ಇಡೀ ಆಸ್ತಿ ಎಲ್ಲ ನಿನಗೆ ಬರುತ್ತೆ. ಯಾಕೆಂದ್ರೆ ನಮ್ಮ ಸುಂದರ ಒಂದ್ ಸ್ವಲ್ಪ ಪೆದ್ದ. ಅವನಿಗೆ ಹೆಸರಿಗೆ ಮಾಡ್ಸೋದು ಇಲ್ಲ ನನ್ನ ಗಂಡ, ಅವನಿಗೆ ಗೊತ್ತಾಗಲ್ಲ. ಆಮೇಲೆ ಯಾರನ್ನ ಯಾಮರ್ಸಿ ಆಸ್ತಿ ಬಾರ್ಸ್ಕೊಂತಾರೆ ಅಂತಾನ. ನೀನೊಂದಿಟ್ಟು ಬುದ್ಧಿವಂತಿ ಅಂತ ನನ್ನ ಗಂಡನ ಮುಂದೆ ತೋರಿಸ್ಕೊ, ಹೇಳ್ತೀನಿ. ಆ ಶ್ರೀದೇವಿ ಮನೆ ಬಿಟ್ಟು ಓಡಿಸು, ಆಮೇಲೆ ಇಡೀ ಆಸ್ತಿಗೆ ನೀನೇನೆ ವಾರಸದಾರಳು. ಆದಷ್ಟು ಬೇಗ ನಿನ್ಗೊಂದು ಮಗು ಆಗ್ಬಿಟ್ರೆ ಇನ್ನ ನಿನ್ನಂತೂ ಯಾರು ಏನು ಅಂಬಲ್ಲ ಈ ಮನೆಗೆ. ಆ ಮೂದೇವಿ ಬಂದು ಅಲ್ಲಿ 2 ವರ್ಷದ ಮೇಲಾತು, ಇನ್ನ ಅವಳಿಗೆ ಮಕ್ಕಳಾಗೋ ಲಕ್ಷಣನೇ ಕಾಣಿಸ್ತಾ ಇಲ್ಲ. ನಮ್ಮ ರವಿಗೂ ಈಗ ಆಲೇನೆ ಒಂದ್ ಸ್ವಲ್ಪ ಅವಳ ಮೇಲೆ ಸಿಟ್ಟು ಬತ್ತೈತೆ, ಮಕ್ಕಳಾಗಿಲ್ಲ ಅವಳಿಗೆ ಅಂತಾನೆ. ಅಯ್ಯೋ ಪಾಪ ಅಲ್ವಾತೆ? ಪಾಪ ಅಂತೆ, ಪಾಪಿ ಬಾ, ಅವಳಿಗೆ ಯಾಕೆ ಪಾಪ ಅಂತೀಯ?